ತಂದ್ಮೇಲೆ ಸುಮಾರು ಎಷ್ಟೋ ಕೆಲಸ ಫ್ರೀ ಆಗಿ ಮೈಕೆಲ್ಲ ಸಾಕಾಗೋದು, ಬಟ್ಟೆ ಹೋಗದೆ ಒಂದು 90 ಬಟ್ಟೆ ಹೋಗಿದೆ ಆಯ್ತಿತ್ತು. ಇದು ತಂದ್ಮೇಲೆ ಸ್ವಲ್ಪ ಫ್ರೀ ಆಯ್ತು, ಬೇರೆ ಕೆಲಸ ಮಾಡ್ಕೋಬಹುದು ಇದು ವಾಷಿಂಗ್ ಹಾಕ್ಬಿಟ್ಟು. ಆ ತರ ಹೇಳ್ತಾರೆ ಮನೇಲಿ. ಆರಾಮಾದ್ರೆ ಚೆನ್ನಾಗತ್ತೆ, ತಗೋಬಹುದು. ಶಶಿಕುಮಾರ್ ಅಂತ ಮಡದೊಡಿಯಿಂದ ಬಂದಿರೋದು, ಚೆನ್ನಾಗಿ ಕೊಳೆ ಹೋಯ್ತದೆ, ಹೋಗಿಬೋದು. ಈಗ ಗದ್ದೆ ಕೆಲಸ ಮಾಡ್ಕೊಂಡು ಮನೆ ಬಂದಿರೋ ಕೈನೋ ಮೈಕೇನೋ ಬರ್ತದೆ ಬಟ್ಟೆ ಹೋದ್ರೆ, ಇದಾದ್ರೆ ಅದೆಲ್ಲ ತಪ್ಪುತ್ತದೆ. ಇದು ಆಗ 2-3 ಮಿಷಿನ್ ತಗೋಯ್ತಾ ಇರೋದು. ಸ್ಟೀಲ್ ಡ್ರಮ್ ತಗೋಗಿದೆ, ಇದು ಫೈಬರ್ ತಗೋಯ್ತಾನೆ, ಇದು 3ನೇದು. ನಾನು ಯೂಸ್ ಮಾಡಿ ಗೊತ್ತಿರೋಕೆ ಬಂದು ತಗೋಯ್ತಾನೆ. ಒಳ್ಳೆ ಮಿಷಿನ್, ಅದೇ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿದೀವಿ. 2 ಮಿಷಿನ್, ಒಂದು ನಮ್ಮ ಅತ್ತೆಯರ್ಗೊಂದು, ಒಂದು ನಾವೊಂದು ತಗೊಂಡೋಗಿದ್ದೀವಿ. ಚೆನ್ನಾಗಿ ನೋಡಿದೀವಲ್ಲ, ಯೂಸ್ ಮಾಡ್ತಾ ಇದೀವಿ. ಹಂಗಾಗಿ ಈ ಬೇರೆ ವಾಷಿಂಗ್ ಮಿಷಿನ್ ಕಂಪೇರ್ ಮಾಡ್ತಾ ಅಂತಾರೆ ಈ ಮಿಷಿನ್ ಬೆಟರ್. ಕರೆಂಟ್ ಹೊಡಿದಿಲ್ಲ, ಬಟನ್ ಬಳಕೆ ಬರ್ತವೆ, ಲೈಟ್ ವೈಟ್. ಹೆಂಗಸರು ಗಂಡಸರಿಲ್ಲ ಅಂತಂದ್ರೆ ಹೆಂಗಸರು ಎತ್ಕೊಂಡು ಸ್ವಿಚ್ ಹಾಕೊಂಡು ಯೂಸ್ ಮಾಡುವಂತದ್ದು. ಈಗ ಆಧಾರ ಒಂದ್ ಕಡೆ ಫಿಟ್ ಮಾಡಿ ಕೂರಿಸ್ಬಿಡ್ಬೇಕು. ಈ ದೊಡ್ಡ ಕಂಪ್ನಿ ವಾಷಿಂಗ್ ಮಿಷಿನ್ ಆಯ್ತು ಅಂತಂದ್ರೆ. ಕಂಪ್ನಿ ವಾಷಿಂಗ್ ಮಿಷಿನ್ ಆದ್ರೆ ಬರೀ ಬಟ್ಟೆ ಮಾತ್ರ ಹಾಕಬೇಕು. ಈ ವಾಷಿಂಗ್ ಮಿಷಿನ್ ಬೆಡ್ಶೀಟು, ಗೋಣಿ ಚೀಲ, ಮ್ಯಾಟ್ ಎಲ್ಲ ಇದು ಮಾಡ್ಕೋಬಹುದು. ಅವಾಗ ಕೆಲಕ್ಕಿಂತ ಇದು ಅಂತಂದ್ರೆ ಕೊಳೆ ಅಚ್ಚಕಟ್ಟ ಹೋಯ್ತದೆ ಇದ್ರಲ್ಲಿ. ಆಯ್ತು ಮಿನಿಮಮ್ 2 ಟೈಮ್ ಬೇಕಿತ್ತು ಅದಕ್ಕೆ. ಇದಕ್ಕೆ ಒಂದು 23 ನಿಮಿಷ ಬಟ್ಟೆ ಒಗ್ದಾಗ ಹೋದಿದ್ರಲ್ಲಿ. ದೇಸಿ ವಾಷಿಂಗ್ ಮಿಷಿನ್ ಸೂಪರ್.